ರೈತರಿಗೆ ನೆರವಾಗುವ ರೀತಿಯಲ್ಲಿ ರೋಟರಿ ಸಂಸ್ಥೆಯಿಂದ ತೆಂಗಿನ ಸಸಿ ನೀಡುತ್ತಿದ್ದು, ರೈತರು ತಮ್ಮ ಜಮೀನಿನಲ್ಲಿ ಸಸಿ ನೆಟ್ಟು ಕಲ್ಪವೃಕ್ಷದ ಫಲ ಪಡೆದುಕೊಳ್ಳಬೇಕು ಎಂದು ಕೋಲಾರ ರೋಟರಿ ಸೆಂಟ್ರಲ್ನ ಕೆಎನ್ ಪ್ರಕಾಶ್ ತಿಳಿಸಿದರು. ನಗರದ ಎಪಿಎಂಸಿ ಮಾರುಕಟ್ಟೆಯ ಕೆಎನ್ಎನ್ ಮಂಡಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ರೋಟರಿ ಕಾಮಧೇನು ಕಲ್ಪವೃಕ್ಷ ಯೋಜನೆಯಡಿ ರೈತರಿಗೆ 201 ತೆಂಗಿನಕಾಯಿ ಸಸಿ ವಿತರಣೆ, ರೈತ ಸಂಘದ ದಿಟ್ಟ ಹೋರಾಟಗಾರ್ತಿ ನಳಿನಿ ಗೌಡರನ್ನ ಸನ್ಮಾನಿಸಿ ಮಾತನಾಡಿದ ಅವರು, ತಾಲೂಕಿನ ಚಲುವನಹಳ್ಳಿ ಬಳಿ ಒತ್ತುವರಿಯಾಗಿದ್ದ ಕೆರೆಯನ್ನ ಭೂಕಬಳಿಕೆದಾರರ ವಿರುದ್ಧ ದಾವೆ ಹೂಡಿ ಕೇಸ್ ಗೆದ್ದು ಸರ್ಕಾರಿ ಭೂಮಿಯನ್ನ ಉಳಿಸಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ರೋಟರಿ ಸಂಸ್ಥೆಯಿಂದ ರೈತ ಮಹಿಳೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸನ್ಮಾನಿಸಿ ಗೌರವಿಸಿರುವುದಾಗಿ ತಿಳಿಸಿದರು. ರೋಟರಿ ಝೋನ್ ಗವರ್ನರ್ ಎಚ್ ರಾಮಚಂದ್ರಪ್ಪ ಮಾತನಾಡಿ, ರೋಟರಿ ಸಂಸ್ಥೆ ವತಿಯಿಂದ ಹಲವಾರು ರೀತಿ ಸಮಾಜಕ್ಕೆ ಸಹಾಯವಾಗುತ್ತಿದ್ದು, ಸೇವಾ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲರ ಬೆಂಬಲ ಸಹಕಾರ ಅತ್ಯವಶ್ಯಕವಾಗಿತ್ತು. ನಮ್ಮೊಂದಿಗೆ ಎಲ್ಲರೂ ಕೈಜೋಡಿಸಿ ಅಂತ ಮನವಿ ಮಾಡಿದ್ರು. ಇನ್ನು ರೈತ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ನಳಿನಿಗೌಡ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ದು, ರೋಟರಿ ಸಂಸ್ಥೆಯವರು ನಾನು ಸರ್ಕಾರಿ ಭೂಮಿಯನ್ನ ಉಳಿಸಿರುವುದನ್ನು ಗುರುತಿಸಿ ವಿಶೇಷವಾಗಿ ಸನ್ಮಾನಿಸಿರುವುದು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕೆರೆ, ಕುಂಟೆ, ಸರ್ಕಾರಿ ಜಮೀನನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಗಣ್ಯರು ಸೇರಿದಂತೆ ಕೆಎನ್ ಪ್ರಕಾಶ್ ರವರ ಜನ್ಮದಿನವನ್ನು ಆಚರಿಸಿ ಶುಭಾಶಯ ಕೋರಿದ್ರು. ಇವತ್ತು ಕೋಲಾರ ರೋಟರಿ ಕ್ಲಬ್ಬಿಂದ ಒಂದು ಸನ್ಮಾನವನ್ನು ಮಾಡಿ ಇವತ್ತೇನು ಕೋಲಾರ ತಾಲೂಕು ಒಕ್ಲೇರಿ ಹೋಬಳಿ ಚಲುವನಹಳ್ಳಿ ಕೆರೆಯನ್ನು ಏನು ಉಳಿಸಿ 43 ಎಕರೆ 20 ಗುಂಟೆಯನ್ನು ಏನು ಸರ್ಕಾರದ ವಶಕ್ಕೆ ಕೊಟ್ಟಿದ್ದಕ್ಕಾಗಿ ಒಂದು ರೋಟರಿ ಕ್ಲಬ್ಬಿಂದ ವಿಶೇಷವಾಗಿ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ಇವತ್ತು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದೆ. ಇವತ್ತು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ಹೆಗಲ ಮೇಲೆ ಕೊಟ್ಟು ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇದೇ ರೀತಿಯಲ್ಲಿ ಸರ್ಕಾರಿ ಜಮೀನನ್ನು, ಸರ್ಕಾರಿ ಕೆರೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾನು ಮುಂದೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏನಿವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರೋಟರಿ ವತಿಯಿಂದ ಕಾಮಧೇನು ಕಲ್ಪವೃಕ್ಷ ಕಾರ್ಯಕ್ರಮದಡಿಯಲ್ಲಿ ರೈತರಿಗೆ ವಿಶೇಷವಾಗಿ ತೆಂಗಿನ ಸಸಿ ವಿತರಣೆ ಮಾಡುವ ಮುಖೇನ ಇವತ್ತಿನ ದಿವಸ ಒಂದು ಹೆಣ್ಣುಮಗು ರೈತ ಮಹಿಳೆ ಹೋರಾಟ ಮಾಡಿ ಏನು ಸರ್ಕಾರಿ ಜಾಗ ಚಲುವನಹಳ್ಳಿ ಹತ್ರ 96 ಎಕರೆ ಭೂಗಳರು ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಜಮೀನನ್ನ ಕೋರ್ಟ್ಗೆ ಹಾಕಿ ಕೋರ್ಟಲ್ಲಿ ಗೆದ್ದು ಆ ಜಮೀನನ್ನು ಸರ್ಕಾರಿ ವಶಕ್ಕೆ ಕೊಟ್ಟಿರೋದು ತುಂಬ ಹೆಮ್ಮೆಯ ವಿಚಾರ. ಆ ಮಗುಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ದೇವರು ಆಯುರಾರೋಗ್ಯ ಕೊಡಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ರೋಟರಿ ವತಿಯಿಂದ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಇಟ್ಕೊಂಡು ಸನ್ಮಾನ ಮಾಡಿದ್ದೀವಿ. ಆ ಮಗುದು ಇದೇ ಥರ ಹೋರಾಟ ಮುಂದುವರಿರಲಿ ಅಂತ ರೋಟರಿ ವತಿಯಿಂದ ಆಶಿಸ್ತೀವಿ.